ನಮಸ್ಕಾರ ವೀಕ್ಷಕರೇ, ಅಶ್ವಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಹಾಗೆ ಆತ್ಮೀಯವಾದಂತಹ ಸ್ವಾಗತ. ನಾನು ಪಲ್ಲವಿ ಭಟ್. ವೀಕ್ಷಕರೇ, ಎಂದಿನಂತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಬಹಳ ವಿಶೇಷವಾಗಿ ಪಂಚಾಂಗ ಭವಿಷ್ಯ, ರಾಶಿ ಭವಿಷ್ಯಗಳ ಫಲಾಫಲ ಹಾಗೆಯೇ ಧಾರ್ಮಿಕ ಚಿಂತನೆಗಳಿಗೆ ಸಂಬಂಧಪಟ್ಟಂತೆ ನವಗ್ರಹಗಳ ಆರಾಧನೆಯನ್ನ ಮಾಡೋದು ಹೇಗೆ, ಏನೆಲ್ಲ ಫಲಾಫಲಗಳನ್ನು ಪಡೆಯಬಹುದು, ಈ ವಿಚಾರದ ಬಗ್ಗೆ ಸಾಕಷ್ಟು ಉತ್ತಮ ಮಾಹಿತಿಯನ್ನು ತಿಳಿಸಿಕೊಡೋದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಭಾಗವಹಿಸ್ತಾ ಇದ್ದಾರೆ ಧಾರ್ಮಿಕ ಚಿಂತಕರಾದ ವೆಂಕಟರಮಣ ಭಟ್. ಬನ್ನಿ ಅವನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಗುರುಗಳೇ, ಎಂದಿನಂತೆ ಇವತ್ತು ಕೂಡ ಪಂಚಾಂಗವನ್ನು ಆಲಿಸುವುದು ಬಹಳ ವಿಶೇಷ. ಹಾಗಾಗಿ ಪಂಚಾಂಗದ ವಿಶೇಷತೆ ತಿಳಿಸ್ಕೊಡಿ ಗುರುಗಳೇ. ಶ್ರೀ ಗುರುಭ್ಯೋ ನಮಃ. ಶ್ರೀಮದ್ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮಿಗಳವರ ಪಾದಪದ್ಮಗಳಿಗೆ ಶಿರಸಾಷ್ಟಾಂಗ ಭಕ್ತಿಪೂರ್ವಕವಾಗಿ ನಮಸ್ಕರಿಸುತ್ತಾ, ಇವತ್ತು ಶ್ರೀ ಕ್ರೋಧಿನಾಮ ಸಂವತ್ಸರ, ದಕ್ಷಿಣಾಯನ, ಗ್ರೀಷ್ಮ ಋತು, ಜ್ಯೇಷ್ಠ ಮಾಸ, ಕೃಷ್ಣ ಪಕ್ಷ, ಪಂಚಮಿ, ಪಂಚಮಂ ಕಾರ್ಯಸಿದ್ಧಿ, ಪಂಚಮಿ ಬುಧವಾರ, ಧನಿಷ್ಠಾ ನಕ್ಷತ್ರ, ವಿಷ್ಕಂಭನಾಮ ಯೋಗ, ಕೌಲವ ಕರಣ. ಇದು ಇವತ್ತಿನ ಪಂಚಾಂಗ. ಸರಿ ಗುರುಗಳೇ, ಈ ದಿನದ ಪಂಚಾಂಗ ಭವಿಷ್ಯವನ್ನು ತಾವು ತಿಳಿಸ್ಕೊಟ್ಟಿದ್ದೀರಾ. ಹಾಗೆಯೇ ವೀಕ್ಷಕರು ಬಹಳ ಕಾತುರದಿಂದ ಕಾಯ್ತಾ ಇರುವಂತಹ ಒಟ್ಟು 12 ರಾಶಿಗಳಲ್ಲಿ ಮೊದಲನೆಯ 6 ರಾಶಿಗಳಾದಂತಹ ಮೇಷ, ವೃಷಭ, ಮಿಥುನ ಹಾಗೆಯೇ ಕರ್ಕಾಟಕ, ಸಿಂಹ, ಕನ್ಯಾ, ಈ ರಾಶಿಗಳ ಫಲಾಫಲ ಯಾವ ರೀತಿಯಾಗಿದೆ, ಏನು ದೋಷಗಳಿವೆ, ಈ ದೋಷಕ್ಕೆ ಅವರು ಯಾವ ರೀತಿಯಾಗಿ ಪರಿಹಾರವನ್ನು ಮಾಡ್ಕೋಬೇಕು, ಇದ್ರ ಬಗ್ಗೆ ತಿಳಿಸ್ಕೊಡಿ ಗುರುಗಳೇ. ಶ್ರೀ ಗುರುಭ್ಯೋ ನಮಃ. ಓಂ ಉದ್ಬುದ್ಧ್ಯಸ್ವಾಗ್ನೇ ಪ್ರತಿಜಾಗೃಹ್ಯೇನ ಮಿಷ್ಟಾಪೂರ್ತೆ ಸಗಂ ಸೃಜೇಥಾ ಮಯಂಚ ಪುನಃ ಕೃಣ್ವಗ್ಗಸ್ತ್ವಾ ಪಿತರಿಂಜುವಾನಮನ್ವಾತಾಗುಂ ಸೇತ್ವಯಿತಂತುಮೇತಂ ವಿಷ್ಣೋರ್ನುಕಂ ವೀರ್ಯಾಣಿ ಪ್ರವೋಚಂ ಯಃ ಪಾರ್ಥಿವಾನಿ ವಿಮಮೇರಜಾಗುಂ ಸಿಜೋ ಅಸ್ಕಭಾಜದುತ್ತರಗುಂ ಸತಸ್ಥಂ ವಿಚಕ್ರಮಾಣಸ್ತ್ರೇಧೋರುಗಾಜಃ ವಿಷ್ಣೋರರಾಟಮಸಿ ವಿಷ್ಣೋಃ ಪೃಷ್ಠಮಸಿ ವಿಷ್ಣೋಶ್ನಪ್ತ್ರೇಸ್ಥೋ ವಿಷ್ಣೋಸ್ಯೂರಸಿ ವಿಷ್ಣೋರ್ಧ್ರುವಮಸಿ ವೈಷ್ಣವಮಸಿ ವಿಷ್ಣವೇ ತ್ವಾ ಪ್ರಿಯಂಗುಕಲಿಕಾಶ್ಯಾಮಂ ರೂಪೇಣ ಪ್ರತಿಮಂ ಬುಧಂ ಸೌಮ್ಯಂ ಸೌಮ್ಯಗುಣೋಪೇತಂ ತಂ ಬುಧಂ ಪ್ರಣಮಾಮ್ಯಹಂ. ಈ ಶ್ಲೋಕವನ್ನು ಇವತ್ತಿನ ದಿವಸ ಬುಧವಾರ ಆಗಿರೋದ್ರಿಂದ ಈ ಮಂತ್ರವನ್ನು, ಈ ಶ್ಲೋಕವನ್ನು ನಾವು ಪಠಣ ಮಾಡಬಹುದು, ಅಥವಾ ನಾವು ಕೇಳಬಹುದು, ಅಥವಾ ನಾವು ಹೇಳಬಹುದು. ಯಾಕಂದರೆ ಇವತ್ತು ಪಂಚಮಿ, ಪಂಚಮಂ ಕಾರ್ಯಸಿದ್ಧಿ ಅಂತ ಹೇಳಿದ್ದಾರೆ. ನಮಗೆ ಈ ಪಂಚಮಿ ದಿವಸ ನಾವು ಒಳ್ಳೆಯ ಕಾರ್ಯವನ್ನು ಮಾಡಿದಾಗ ಅದು ಸಿದ್ಧಿಯಾಗ್ತದೆ ಅಂತ ಹೇಳಿದ್ದಾರೆ. ಹಾಗಾಗಿ ವಿಶೇಷವಾಗಿ ಇವತ್ತಿನ ದಿವಸ ಎಲ್ಲ ರೀತಿಯಲ್ಲೂ ಒಳ್ಳೆಯದಾಗಬೇಕು, ಒಳ್ಳೆಯದಾಗಲಿ. ಮೊದಲನೇದಾಗಿ ಮೇಷರಾಶಿಯಲ್ಲಿರುವವರಿಗೆ ಇವತ್ತಿನ ದಿವಸ ಭೂ ವ್ಯವಹಾರದಲ್ಲಿ ಲಾಭ ಆಗುವಂಥ ಸಾಧ್ಯತೆ ಇದೆ. ಯಾರಾದರೂ ಕೂಡ ಮನೆಯನ್ನು ಖರೀದಿ ಮಾಡುವಂಥವರು, ಅಥವಾ ಸೈಟು ಅಥವಾ ಜಮೀನನ್ನು ಖರೀದಿ ಮಾಡುವಂಥವರು, ಇವರಿಗೆಲ್ಲ ಅನುಕೂಲ ಆಗುವಂಥ ಸಾಧ್ಯತೆ ಇದೆ. ವಿದ್ಯಾರ್ಥಿಗಳಿಗೆ ಇವತ್ತಿನ ದಿವಸ ಅನುಕೂಲ ಆಗುವಂಥ ಸಾಧ್ಯತೆ ಇದೆ. ಆದ್ದರಿಂದ ವಿದ್ಯಾರ್ಥಿಗಳು ವಿಶೇಷವಾಗಿ ಇವತ್ತು, ಯಾಕಂದರೆ ವಿದ್ಯೆಯನ್ನು ಯಾವ ರೀತಿ ನಾವು ಸಂಪಾದನೆ ಮಾಡಬೇಕು, ಕ್ಷಣಶಃ ಕಣಶಶ್ಚೈವ ವಿದ್ಯಾಂ ಅರ್ಥಂಚ ಸಾಧಯೇತ್. ಕ್ಷಣದಲ್ಲೂ ಕೂಡ ನಾವು ಅದರ ಬಗ್ಗೆ, ಆ ವಿದ್ಯೆಯ ಬಗ್ಗೆನೇ ಆಲೋಚನೆ ಮಾಡ್ತಾ ಇರಬೇಕು. ನಾವು ಎಷ್ಟು ಆ ಶಾಲೆಯಲ್ಲಿ ಎಷ್ಟು ನಾವು ಕಲಿತಿದ್ದೇವೆ, ಅಥವಾ ಎಷ್ಟು ನಾವು ನೆನಪು ಇಟ್ಕೊಂಡಿದ್ದೇವೆ, ಅಥವಾ ನಮಗೆಷ್ಟು ಬರ್ತಾ ಇದೆ, ನಮಗೆ ಇನ್ನೆಷ್ಟು ನಮಗೆ ಬರಬೇಕು, ಅದು ಬರಬೇಕಾದ್ರೆ ನಾವು ಯಾವ ರೀತಿ ಪ್ರಯತ್ನ ಮಾಡಬೇಕು, ನಾವು ಪ್ರಯತ್ನ ಮಾಡಬೇಕಾದ್ರೆ ನಮಗೆ ಎಷ್ಟು ಅಡ್ಡಿ ಆತಂಕಗಳು ಬರ್ತವೆ, ಈ ಅಡ್ಡಿ ಆತಂಕಗಳನ್ನು ಹೇಗೆ ನಿವಾರಣೆ ಮಾಡಬೇಕು. ಅಡ್ಡಿ ಆತಂಕಗಳು ವಿದ್ಯಾರ್ಥಿಗಳಿಗೆ ಓದಲಿಕ್ಕೆ ಅಡ್ಡಿ ಆತಂಕಗಳು, ಒಂದನೇದಾಗಿ ನಿದ್ರೆ ಜಾಸ್ತಿ ಬರ್ತದಂತೆ. ನಿದ್ರೆ ಜಾಸ್ತಿ, ನಾವು ಪುಸ್ತಕ ಹಿಡಿದ ತಕ್ಷಣ ನಿದ್ರೆ ಬರ್ತದೆ. ಇದು ಕೂಡ ಭಗವದ್ ವಿಷ್ಣು ಮಾಯೆಯ, ಆ ಮಾಯೆಯಿಂದ ಈ ಯಾವ ರೀತಿ ನಮಗೆ ನಿದ್ರೆಗಳು ಬರ್ತವೆ. ಅಥವಾ ಆಲಸ್ಯಂ ಹಿ ಮನುಷ್ಯಾಣಾಂ ಶರೀರಸ್ಥೋ ಮಹಾನ್ ರಿಪುಃ ನಾಸ್ತುದ್ಯಮ ಸಮೋ ಬಂಧು
ಕುರ್ವಾಣೋ ನಾವಸೀದತಿ. ಹಾಗಾಗಿ ಈ ಆಲಸ್ಯ ಹೋಗಬೇಕು. ಈ ಆಲಸ್ಯ ಹೋದರೆ, ಅಂದರೆ ಆಲಸ್ಯ ಅಂದರೆ ನನ್ನ ಹತ್ರ ಆಗೋದಿಲ್ಲ ಅಥವಾ ನನ್ನ ಹತ್ರ ಆಗ್ತದೆಯೇ, ಇದೇ ಆಲಸ್ಯ. ಹಾಗಾಗಿ ಇವೆರಡು ಹೋದರೆ ನಾವು ಎಲ್ಲ ವಿದ್ಯೆಯನ್ನು ಕೂಡ ನಾವು ನಮ್ಮದಾಗಿಸಿಕೊಳ್ಬೋದಂತೆ. ಹಾಗಾಗಿ ಬ್ರಹ್ಮವಿದ್ಯೆಯನ್ನು ಕೂಡ ನಾವು ಪಡೆದುಕೊಳ್ಳಬಹುದಂತೆ, ಆತ್ಮಜ್ಞಾನವನ್ನು ಕೂಡ ನಾವು ಹೊಂದಬಹುದಂತೆ. ಹಾಗಾಗಿ ಎಲ್ಲದಕ್ಕೂ ಕಾರ್ಯ ಎಲ್ಲದ ಯತ್ನೇನ ನಾವು ಯಾವುದೇ ಕೆಲಸವನ್ನು ಮಾಡುವುದಾದರೂ ಕೂಡ ಅದು ನಮಗೆ ವಿಘ್ನಗಳು ಬಂದರೆ, ಅದು ಅಡ್ಡಿ ಆತಂಕಗಳು ಬಂದಾಗ ನಮಗೆ ಯಾವ ಕೆಲಸ ಮಾಡಲಿಕ್ಕೂ ಆಗೋದಿಲ್ಲ. ಹಾಗಾಗಿ ಅದನ್ನು ನಾವು ಮೀರಿ, ಆ ವಿಘ್ನವನ್ನು ಮೀರಿ ನಾವು ಪ್ರಯತ್ನ ಮಾಡಿದಾಗ ನಮಗೆ ಎಲ್ಲ ಕಾರ್ಯಗಳು ಸಿದ್ಧಿ ಆಗ್ತದೆ, ವಿದ್ಯೆಯು ಕೂಡ ನಮಗೆ ಬರ್ತದೆ. ಹಾಗಾಗಿ ಆ ರೀತಿ ಪ್ರಯತ್ನ ಮಾಡಬೇಕು. ಇನ್ನು ವೈರಿಯಿಂದ ತೊಂದರೆ ಆಗುವಂಥ ಸಾಧ್ಯತೆ ಇದೆ, ದೇಹಾರೋಗ್ಯದಲ್ಲಿ ವ್ಯತ್ಯಾಸ ಆಗುವಂಥ ಸಾಧ್ಯತೆ ಇದೆ. ಪರಿಹಾರಕ್ಕಾಗಿ ಧನ್ವಂತರಿ ಜಪವನ್ನು ಮಾಡೋದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಇದೆ. ಇನ್ನು ವೃಷಭ ರಾಶಿಯಲ್ಲಿರುವವರಿಗೆ ಧನ ಮತ್ತು ಧಾನ್ಯ ಲಾಭ ಆಗುವಂಥ ಸಾಧ್ಯತೆ ಇದೆ. ಮಾಡುವಂಥ ವೃತ್ತಿಯಲ್ಲೇ ನಮಗೆ ಧನ ಮತ್ತು ಧಾನ್ಯ ಆಗುವಂಥ ಸಾಧ್ಯತೆ ಇದೆ. ಯಾವ ರೀತಿ ನಾವು ಕೆಲಸವನ್ನು ಮಾಡಿದಾಗ ಭಗವಂತ ನಮಗೆ ಕರ್ಮವನ್ನು ಮಾಡು ಅಂತ ಹೇಳಿದ್ದಾನೆ. ಕರ್ಮವನ್ನು ಮಾಡು ಅಂದರೆ ಕೆಲಸವನ್ನು ಮಾಡಬೇಕು. ಆ ಕೆಲಸವನ್ನು ನಾವು ಭಕ್ತಿಪೂರ್ವಕವಾಗಿ ಮಾಡಬೇಕು, ಶ್ರದ್ಧೆಯಿಂದ. ನಮ್ಮ ಕೆಲಸ ಏನು, ನಾವೆಲ್ಲರೂ ಕೂಡ ದೇವರ ಪೂಜೆಯನ್ನು ಮಾಡ್ತಾ ಇದ್ದೇವೆ ಹೇಳುವಂಥ ಭಾವನೆಯಿಂದ ಪ್ರತಿಯೊಬ್ಬರೂ ಕೂಡ ಕೆಲಸವನ್ನು ಮಾಡಬೇಕಂತೆ. ಅದು ಹೇಗೆ ನಮಗೆ ದೇವರು ಕಾಣೋದೇ ಇಲ್ಲ, ನಾವು ಏನೋ ಇದು ಮಾಡ್ತಾ ಇದ್ದೇವೆ, ಹೆಂಗೆ ದೇವ್ರ ಕೆಲಸವನ್ನು ಮಾಡ್ದಂಗೆ ಆಗ್ತದೆ ಅಂತ ನಾವು ತಿಳ್ಕೊಂಡ್ರೆ ಅದು ಎಲ್ಲ ಕಡೆ ಈಗ ಸರ್ವಂ ಖಲ್ವಿದಂ ಬ್ರಹ್ಮ, ಭಗವಂತ ಎಲ್ಲ ಕಡೆ ಅಣೋರಣೀಯಾನ್ ಮಹತೋ ಮಹೀಯಾನ್ ಆತ್ಮ ಗುಹಾಯಾನ್ ನಿಹಿತಸ್ಯ ಜಂತೋಹ ಅಂತ ಭಗವಂತ ಹೇಳಿದ್ದಾನೆ. ಯಾಕೆಂದರೆ ಅಣೋರಣೀಯಾನ್, ಅಣುಗಳಲ್ಲೂ, ಎಲ್ಲ ದೊಡ್ಡ ದೊಡ್ಡ ವಸ್ತುಗಳಲ್ಲೂ, ಸಣ್ಣ ಸಣ್ಣ ವಸ್ತುಗಳಿಂದ ಹಿಡಿದು ಎಲ್ಲದರಲ್ಲೂ ಭಗವಂತ ಇದ್ದಾನಂತೆ. ಎಲ್ಲ ಕಲ್ಲಿನಲ್ಲೂ ಭಗವಂತಿದ್ದಾನೆ, ನೀರಿನಲ್ಲೂ ಭಗವಂತಿದ್ದಾನೆ, ಗಾಳಿಯಲ್ಲೂ ಭಗವಂತಿದ್ದಾನೆ, ಬೆಂಕಿಯಲ್ಲೂ ಭಗವಂತಿದ್ದಾನೆ, ಎಲ್ಲ ಪ್ಲಾಸ್ಟಿಕಲ್ಲೂ ಭಗವಂತಿದ್ದಾನಂತೆ. ಯಾಕಂದರೆ ಭಗವಂತ ಎಲ್ಲ ಕಡೆ ಇದ್ದಾನೆ ಹೇಳಲಿಕ್ಕೆ ಭಕ್ತ ಪ್ರಹ್ಲಾದನಾಗ ಅವ ಬಂದಿದ್ದಾನಲ್ಲ. ಹಾಗಾಗಿ ನಾವು ಏನೇ ಕೆಲಸ ಮಾಡ್ತಾಯಿದ್ರು ಕೂಡ, ಈ ಕಂಪ್ಯೂಟರ್ ಕೆಲಸ ಮಾಡ್ತಾ ಇರ್ಬೋದು ಅಥವಾ ಬೇರೆ ಯಾರು ಏನೇ ಕೆಲಸ ಮಾಡ್ತಾಯಿದ್ರು ಅಲ್ಲಿ ಭಗವಂತಿದ್ದಾನೆ. ನಾವು ಬೇರೆ ಇನ್ನಾಯಿತು, ಭಗವಂತ ನಮ್ಮಲ್ಲೇ ಇದ್ದಾನಲ್ಲಿ. ನಾವು ಬೇರೆ ಹೊರಗನೆಲ್ಲ ಅವನು ಕಾಣೋದು ಮತ್ತೊಂದಾಯಿತು, ನಮ್ಮಲ್ಲೇ ಇರತಕ್ಕಂಥ ಭಗವಂತನನ್ನು ನಾವು ಕಂಡಾಗ, ಯಾಕೆಂದರೆ ನಾವು ಹೀಗೆ ನಮಸ್ಕಾರವನ್ನು ಹೀಗೆ ಮಾಡ್ತೇವೆ. ಹೀಗೆ ನಮಸ್ಕಾರ ಮಾಡಿದಾಗ ನಾವು ದೇವರ ದರ್ಶನಕ್ಕೆ ಹೋದಾಗ ಹೀಗೆ ನಮಸ್ಕಾರ ಮಾಡಿದ್ರೆ ಅಲ್ಲಿ ದೇವರಿಗೆ ನಮಸ್ಕಾರ ಮಾಡ್ದಂಗೆ ಹೀಗಾಯಿತು. ಅದು ಹೀಗೆ ನಮಸ್ಕಾರ ಮಾಡೋದು ನಮ್ಮಲ್ಲಿರತಕ್ಕಂಥ ಭಗವಂತನಿಗೆ ನಾವು ನಮಸ್ಕಾರ ಮಾಡ್ತಾ ಇದ್ದೇವೆ. ಹಾಗಾಗಿ ಎಲ್ಲೇನು ಹೋದರೂ ಕೂಡ ಭಗವಂತಿದ್ದಾನೆ, ಎಲ್ಲ ಕಡೆ ಭಗವಂತಿದ್ದಾನೆ, ಒಳಗೂ ಹೊರಗೂ. ನಮ್ಮ ಒಳಗೂ ಇದ್ದಾನೆ, ನಮ್ಮ ಹೊರಗೂ ಇದ್ದಾನೆ. ಹಾಗಾಗಿ ಆ ಭಾವನೆಯಿಂದ ನಾವು ಭಗವಂತನ ಸ್ಮರಣೆಯನ್ನು ಮಾಡಿದಾಗ ಎಲ್ಲ ರೀತಿಯ ನಮಗೆ ಏನೂ ಕೂಡ ತೊಂದರೆ ಆಗೋದಿಲ್ವಂತೆ. ಯಾಕೆಂದರೆ ತೊಂದರೆ ಆದರೂ ಕೂಡ ನಮ್ಮ ಮನಸ್ಸು ಅದನ್ನು ಸ್ವೀಕಾರ ಮಾಡೋದಿಲ್ವಂತೆ. ಯಾಕೆಂದರೆ ಇಲ್ಲಿ ಎಷ್ಟೇ ನಮಗೆ ತೊಂದರೆ ಆಗ್ಬೋದು, ಮಾನ ಆಗ್ಬೋದು, ಅಪಮಾನ ಆಗ್ಬೋದು, ಅವಮಾನ ಆಗ್ಬೋದು. ಯಾಕೆಂದರೆ ಹಿಂದೆ ಸದಾಶಿವ ಬ್ರಹ್ಮೇಂದ್ರರು ಅಲ್ಲಿ ರಾಜನ ಆಸ್ಥಾನಕ್ಕೆ ಹೋಗ್ತಾ ಇರ್ತಾರಂತೆ. ಆ ರಾಜನ ಆಸ್ಥಾನಕ್ಕೆ ಹೋಗ್ತಾ ಇರಬೇಕಾದ್ರೆ ಅಲ್ಲಿ ಇದರಲ್ಲಿ ಯಾವ ರೀತಿ ಸರೋವರನ ದಾಟಿ ಹೋಗಬೇಕಿತ್ತು. ಅಲ್ಲಿ ಸರೋವರದಲ್ಲಿ ಎಲ್ಲ ರಾಣಿಯರು ಅವರು ಸ್ನಾನ ಮಾಡ್ತಾ ಇದ್ದಿದ್ರು. ಆ ರಾಜ ಅವನು ಅಲ್ಲೇ ಆ ಕಡೆ ಇದ್ದಿದ್ದ. ಹಾಗೆ ಇವರು ಬಂದರು. ಇವರು ಬಂದ ತಕ್ಷಣ ಅವರು ರಾಣಿಯರು ಸ್ನಾನ ಮಾಡ್ತಾ ಇದ್ದಾರೆ, ಇವನು ಯಾಕೆ ಅಲ್ಲಿ ಹೋದ ಅಂತ ಹಾಗೆ ಅವ್ರ ಹತ್ರ ಯಾವ ರೀತಿ ಈ ಸೈನಿಕರ ಹತ್ರ ಹೇಳಿ ಅವರ ಕೈಯ ಕತ್ತರಿಸಾಕ್ಬಿಟ್ಟ ಅವನು. ಹಾಗೆ ಕೈ ಕತ್ತರಿಸಾಕಿದ್ರೂ ಕೂಡ ಅವರು ಹಾಗೆ ಮುಂದೆ ಹೋಗ್ತಾ ಇದ್ದಾರೆ. ಯಾಕೆಂದರೆ ಕೈ ಬಿದ್ದೋದ್ರೂ ಹಾಗೆ ಮುಂದೆ ಹೋಗ್ತಾ ಇದ್ದಾರೆ. ಯಾವ ದೃಷ್ಟಿ? ಯಾಕೆಂದರೆ ಅವರು ಜ್ಞಾನಿಗಳು. ಹಾಗಾಗಿ ಆ ಜ್ಞಾನನೇ ಬೇರೆ, ಈ ಆ ಒಂದು ಶಕ್ತಿನೇ ಬೇರೆ ಇರ್ತದೆ. ಹಾಗಾಗಿ ಎಲ್ಲ ರೀತಿಯಲ್ಲೂ ಕೂಡ ನಾವು ಎಲ್ಲ ಕಡೆಯಲ್ಲೂ ಭಗವಂತನನ್ನು ನೋಡಿದಾಗ ನಮಗೆ ಯಾವುದೇ ರೀತಿಯ ಏನೇ ಕೆಲಸ ಮಾಡ್ತಾ ಇದ್ದರೂ ಕೂಡ ಸುಖದಿಂದ, ಶಾಂತಿಯಿಂದ, ನೆಮ್ಮದಿಯಿಂದ ಇರಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಕೈ ಬಿದ್ದೋದ್ರೂ ಅವರಿಗೆ ಅದರ ಅರಿವೇನೇ ಆಗಲಿಲ್ಲ. ಹಾಗಾಗಿ ನಮಗೆ ಏನೇ ಆದರೂ ಕೂಡ ಅದ್ರ ಬಗ್ಗೆ ನಮಗೆ ಲಕ್ಷ್ಯನೇ ಬರೋದಿಲ್ಲ, ಲಕ್ಷ್ಯ ಸಿಗೋದಿಲ್ಲ. ಹಾಗಾಗಿ ಲಕ್ಷ್ಯ ಬೇರೆ, ಲಕ್ಷ್ಯ ಬೇರೆ. ಲಕ್ಷ್ಯ ಅಂದರೆ ಗುರಿ,
ಲಕ್ಷ ಅಂದರೆ 1,00,000 ಈ ಥರ ಹಣ ಸಂಪತ್ತು. ಹಾಗಾಗಿ ಎಲ್ಲ ರೀತಿಯಲ್ಲೂ ಕೂಡ ಭಗವಂತನನ್ನು ನೋಡುವುದರಿಂದ ನಮ್ಮ ವೃತ್ತಿಯಲ್ಲೇ ಅನುಕೂಲ ಸಾಧ್ಯತೆ ಇದೆ. ಹಾಗಾಗಿ ಬುಧನಿಗೆ ಅರ್ಚನೆ ಮಾಡುವುದರಿಂದ ಇವತ್ತಿನ ದಿವಸ ಎಲ್ಲ ರೀತಿಯಲ್ಲಿ ಅನುಕೂಲ ಇದೆ. ಇನ್ನು ಮಿಥುನ ರಾಶಿಯಲ್ಲಿರುವವರಿಗೆ ಬಂಧು ಕಲಹ, ಬಂಧುಗಳಿಂದ ತೊಂದರೆಯಾಗುವಂತಹ ಸಾಧ್ಯತೆ, ಕೃಷಿ ಕ್ಷೇತ್ರಗಳಲ್ಲಿ ತೊಂದರೆಯಾಗುವಂತಹ ಸಾಧ್ಯತೆ ಇದೆ. ದೇವತಾ ಕಾರ್ಯವನ್ನು ಮಾಡುವಂಥದ್ದು. ಇನ್ನು ದಾನ ಧರ್ಮ ಮಾಡುವಂಥ ಒಂದು ಅವಕಾಶ ಇದೆ. ಹಾಗೆ ಇವತ್ತಿನ ದಿವಸ ಶ್ರೀನಿವಾಸನ ದರ್ಶನ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಪರಿಹಾರ ಆಗ್ತದೆ. ನಾವು ಶ್ರೀನಿವಾಸನ ದರ್ಶನ ನಮಗೆ ಹತ್ತಿರ ಎಲ್ಲೂ ಶ್ರೀನಿವಾಸನ ದೇವಸ್ಥಾನ ಇಲ್ಲಾಳಾದರೆ ನಾವು ಟಿ ವಿಯಲ್ಲಿ ಶ್ರೀನಿವಾಸ ಕಂಡ್ರೆ ಅಲ್ಲೇ ನಾವು ಟಿ ವಿಗೆ ನಮಸ್ಕಾರ ಮಾಡೋದ್ರಿಂದಲೂ ಕೂಡ ಅದು ಅವನಿಗೆ ತಲುಪ್ತದೆ. ಯಾಕೆಂದರೆ ಟಿ ವಿಯಲ್ಲೂ ಭಗವಂತನು ಇದ್ದಾನೆ. ಹಾಗಾಗಿ ಇನ್ನು ಕರ್ಕಾಟಕ ರಾಶಿಯಲ್ಲಿ ಇರುವವರಿಗೆ ಇವತ್ತಿನ ದಿವಸ ಸಹೋದರರಲ್ಲಿ ಕಲಹ ಇವತ್ತು. ಹಾಗೆ ಪ್ರಯಾಣದಲ್ಲಿ ತೊಂದರೆ ಆಗುವಂಥ ಸಾಧ್ಯತೆ ಇದೆ. ಹಾಗೆ ಮನೋವ್ಯಾಧಿ, ಮಾನಸಿಕವಾಗಿ ನಾವು ಏನೋ ಆಲೋಚನೆ ಮಾಡ್ತಾ ಇರುವಂಥ ಸಾಧ್ಯತೆ, ಹಾಗೆ ಅಶುಚಿ ಆಗುವಂಥ ಸಾಧ್ಯತೆ ಇದೆ. ಶತ್ರುವಿನಿಂದ ತೊಂದರೆ ಬರುವಂಥ ಸಾಧ್ಯತೆ ಇದೆ. ಹಾಗೆ ಇವತ್ತು ಎಲ್ಲ ರೀತಿಯಲ್ಲಿ ಧನ ಲಾಭ, ಹಾಗೆ ಪಶು ಸಮೃದ್ಧಿ ಆಗುವಂಥ ಸಾಧ್ಯತೆ. ಪರಿಹಾರಕ್ಕಾಗಿ ದತ್ತಾತ್ರೇಯ ದರ್ಶನ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಇದೆ. ಇನ್ನು ಸಿಂಹರಾಶಿಯಲ್ಲಿರುವವರಿಗೆ ಇವತ್ತಿನ ದಿವಸ ವಿದ್ಯಾರ್ಥಿಗಳಿಗೆ ತೊಂದರೆಯಾಗುವಂಥ ಸಾಧ್ಯತೆ ಇದೆ. ಮಾತಿನಿಂದ ತೊಂದರೆ, ನಾವು ಒಂದು ಮಾತು ಆಡಿಬಿಟ್ರೆ ಅದು ತುಂಬ ಸಮಸ್ಯೆ ಆಗುವಂಥ ಸಾಧ್ಯತೆ ಇರ್ತದೆ. ಹಾಗಾಗಿ ಮಾತನ್ನು ಆಡದೆ ಸುಮ್ಮನೆ ಮೌನವಾಗಿದ್ದರೆ ಎಲ್ಲ ರೀತಿಯಲ್ಲಿ ಅನುಕೂಲ. ಇನ್ನು ಪತ್ರಿಕೋದ್ಯಮದವರಿಗೆ ಸ್ವಲ್ಪ ತೊಂದರೆ ಆಗುವಂಥ, ಈಗ ಪತ್ರಿಕೋದ್ಯಮದಲ್ಲಿ ಈಗ ಯಾರ ಹೆಸರು ಹೇಳಬೇಕು ಅಥವಾ ಯಾರ ಹೆಸರು ಏನು ಅಲ್ಲಿ ಕೊಡಬೇಕು, ಅದು ಕೊಟ್ಟರೂ ಸಮಸ್ಯೆ, ಹೇಳಿದ್ರೂ ಸಮಸ್ಯೆ, ಬಿಟ್ಟರೂ ಸಮಸ್ಯೆ. ಹೇಳಿದ್ರೆ ಯಾಕೆ ನನ್ನ ಹೆಸರು ಹೇಳಿದ್ರಿ ಅಂತ, ಅಲ್ಲಿ ಹೇಳಲಿಲ್ಲ, ಹೇಳೋದು ನನ್ನ ಹೆಸರು ಯಾಕೆ ಹೇಳಿಲ್ಲ, ಹೀಗೆ ಎಲ್ಲ ಗೊಂದಲದ ವಾತಾವರಣ ಆಗುವಂಥ ಸಾಧ್ಯತೆ ಇದೆ. ಇನ್ನು ಹೆಂಡತಿಯಿಂದ ಸಹಕಾರ ಸಿಗುವಂಥದ್ದು. ಕಬ್ಬಿಣ ವ್ಯಾಪಾರಸ್ಥರಿಗೆ ಇವತ್ತಿನ ದಿವಸ ಅನುಕೂಲ ಇದೆ. ಹಾಗೆ ಪರಿಹಾರಕ್ಕಾಗಿ ಔದುಂಬರ ಪ್ರದಕ್ಷಿಣೆ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಇದೆ. ಇನ್ನು ಕನ್ಯಾ ರಾಶಿಯಲ್ಲಿರುವವರಿಗೆ ಅಧಿಕ ವ್ಯಯ, ಹಾಗೆ ತಲೆನೋವು ಬರುವಂಥ ಸಾಧ್ಯತೆ, ದೇಹಕ್ಕೆ ಸ್ವಲ್ಪ ಹುಣ್ಣು ಅಥವಾ ಗಾಯ ಆಗುವಂಥ ಸಾಧ್ಯತೆ ಇದೆ. ವಿದ್ಯಾರ್ಥಿಗಳಿಗೆ ಅನುಕೂಲ, ವೃತ್ತಿಯಲ್ಲಿ ಅನುಕೂಲ. ಹಾಗಾಗಿ ಪರಿಹಾರಕ್ಕಾಗಿ ಮೃತ್ಯುಂಜಯ ಪ್ರಾರ್ಥನೆ ಮಾಡುವುದರಿಂದ ಇವತ್ತಿನ ದಿವಸ ಎಲ್ಲ ರೀತಿಯಲ್ಲಿ ಅನುಕೂಲ ಇದೆ. ಸರಿ ಗುರುಗಳೇ, ಬಹಳ ವಿಶೇಷವಾಗಿ ಈ ದಿನದ ಪಂಚಾಂಗ ಭವಿಷ್ಯ ಜೊತೆಗೆ 12 ರಾಶಿಗಳಲ್ಲಿ ಮೊದಲ 6 ರಾಶಿಗಳನ್ನು ತಾವು ತಿಳಿಸ್ಕೊಟ್ಟಿದ್ದೀರಾ. ಕಾರ್ಯಕ್ರಮದಲ್ಲಿ ಸಣ್ಣದೊಂದು ವಿರಾಮವನ್ನು ತೆಗೆದುಕೊಳ್ಳುವಂತಹ ಸಮಯ ಆಗಿದೆ. ಪ್ರಿಯ ವೀಕ್ಷಕರೇ, ಧಾರ್ಮಿಕ ಚಿಂತಕರಾದ ವೆಂಕಟರಮಣ ಭಟ್ ಅವರನ್ನ ತಾವು ನೇರ ಭೇಟಿಯಾಗಬೇಕು ಅಂತ ಆಸಕ್ತಿ ಇರುವಂತಹವರು ಮಲ್ಲೇಶ್ವರಂನ 5ನೇ ಮೇನ್ 5ನೇ ಕ್ರಾಸ್ನಲ್ಲಿ ಇರುವಂತಹ ಜಂಬೂ ಗಣಪತಿ ದೇವಸ್ಥಾನಕ್ಕೆ ಹೋಗಿ ಗುರುಗಳನ್ನು ತಾವು ನೇರ ಭೇಟಿಯಾಗಬಹುದು. ಹಾಗೆಯೇ ನಿಮ್ಮ ಮನೆಯಲ್ಲಿ ಯಾವುದೇ ಒಂದು ಧಾರ್ಮಿಕ ಕಾರ್ಯಗಳಿರ್ಬೋದು, ಮಂಗಳ ಕಾರ್ಯಗಳಿರ್ಬೋದು, ಅಥವಾ ಹೋಮ ಹವನಗಳಿರ್ಬೋದು, ಅಥವಾ ಜಾತಕದಲ್ಲಿ ಇರುವಂತಹ ದೋಷಗಳಿಗೆ ಪರಿಹಾರವನ್ನು ಕಂಡುಕೊಳ್ಬೇಕು ಅಂತ ಆಸಕ್ತಿ ಇರುವಂಥವರು ಗುರುಗಳನ್ನು ತಾವು ನೇರ ಭೇಟಿಯಾಗಬಹುದು ಅಂತ ಹೇಳ್ತಾ ಕಾರ್ಯಕ್ರಮದಲ್ಲಿ ಸಣ್ಣದೊಂದು ವಿರಾಮದ ನಂತರ ಮತ್ತಷ್ಟು ವಿಚಾರಗಳು. ವಿರಾಮದ ನಂತರ ಅಶ್ವಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಗುರುಗಳೇ, ನವಗ್ರಹಗಳು, ಈ ನವಗ್ರಹಗಳನ್ನು ನಾವು ಆರಾಧನೆ ಮಾಡೋದು ಹೇಗೆ, ಅದರ ವಿಶೇಷತೆ ಏನು ಮತ್ತು ಮಹತ್ವ ಏನು, ಇದರ ಬಗ್ಗೆ ತಾವು ತಿಳಿಸ್ಕೊಡಿ ಗುರುಗಳೇ. ನವಗ್ರಹಗಳು ಯಾಕೆಂದರೆ ಆರೋಗ್ಯಂ ಭಾಸ್ಕರಾದಿಚ್ಛೇತ್, ಸೂರ್ಯಶೌರ್ಯ, ಇಂದ್ರ ಇಂದು ಪದವೀಂ, ಸನ್ಮಂಗಳಂ ಮಂಗಳಃ, ಸದ್ಬುದ್ಧಿಂಚ ಬುಧಃ, ಗುರುಶ್ಚ ಗುರುತಾಂ, ಶುಕ್ರಂ ಶುಭಂ, ಶಂ ಶನಿಃ, ರಾಹುರ್ಬಾಹುಬಲಂ, ಕರೋತು ವಿಜಯಂ, ಕೇತುಃ ಕುಲಸ್ಯೋನ್ನತಿಂ. ಈ ಶ್ಲೋಕ ಇದು ಅದನ್ನೇ ಹೇಳ್ತದೆ. ಯಾಕಂತಂದರೆ ನಾವು ಸೂರ್ಯನ ಆರಾಧನೆಯನ್ನು ಮಾಡುವುದರಿಂದ ನಮಗೆ ಒಳ್ಳೆಯ ಆರೋಗ್ಯವನ್ನು ಕೊಡ್ತಾನೆ ಅವನು. ಅದಕ್ಕಾಗಿ
ಸೂರ್ಯ ನಮಸ್ಕಾರ ಮಾಡಬೇಕು, ಬೆಳಗ್ಗೆ ಬೇಗನೆ ಏಳಬೇಕು ಅಂತ ಹೇಳಿದ್ದಾರೆ. ಇಂದು ಚಂದ್ರನ ಆರಾಧನೆಯಿಂದ ನಮಗೆ ಚಂದ್ರ ಏನು ಕೊಡ್ತಾನೆ? ಚಂದ್ರಮಾ ಮನಸೋ ಜಾತಃ. ಚಂದ್ರ ನಮಗೆ ಒಳ್ಳೆಯ ಮನಸ್ಸನ್ನು ಕೊಡ್ತಾನಂತೆ. ಯಾಕಂದರೆ ಮನಸ್ಸು ಒಳ್ಳೆಯ ಮನಸ್ಸಿರಬೇಕು ನಮಗೆ. ಹಾಗಾಗಿ ಕೆಟ್ಟ ಮನಸ್ಸು ನಮಗೆ ಬೇಡ. ಆ ಒಳ್ಳೆಯ ಮನಸ್ಸಿದ್ದರೆ ನಾವು ಒಳ್ಳೆಯದನ್ನು ಮಾಡಲಿಕ್ಕೆ, ಒಳ್ಳೆಯದನ್ನು ನೋಡಲಿಕ್ಕೆ, ಒಳ್ಳೆಯದನ್ನು ಎಲ್ಲ ರೀತಿಯಲ್ಲಿ ಸ್ಮರಣೆ ಮಾಡಲಿಕ್ಕೆ ನಮಗೆ ಅನುಕೂಲ ಆಗ್ತದೆ. ಹಾಗಾಗಿ ನಮಗೆ ಒಳ್ಳೆಯ ಮನಸ್ಸು ಬೇಕು. ಆ ಒಳ್ಳೆಯ ಮನಸ್ಸು ಬಂದು ಅದು ಯಾವತ್ತೂ ಕೂಡ ಒಳ್ಳೆಯ ಮನಸ್ಸು ಒಳ್ಳೆಯದನ್ನೇ ಆಲೋಚನೆ ಮಾಡುವಂತೆ ಅವು ನಮಗೆ ಅನುಗ್ರಹ ಮಾಡಬೇಕು. ಇನ್ನು ಮೂರನೇದಾಗಿ ಮಂಗಳ. ಸನ್ಮಂಗಳಂ ಮಂಗಳಃ. ಮಂಗಳನ ಆರಾಧನೆ ಮಾಡುವುದರಿಂದ ನಮಗೆ ಎಲ್ಲ ಮಂಗಳವನ್ನು ಕೊಡ್ತಾನೆ, ಅಥವಾ ಮಂಗಳ ಕಾರ್ಯವನ್ನು ನಿರ್ವಿಘ್ನವಾಗಿ ನೆರವೇರಿಸಿಕೊಡುತ್ತಾನೆ, ಅಥವಾ ಭೂಮಿಯನ್ನು ಕೊಡುತ್ತಾನೆ. ಎಲ್ಲ ಭೂಮಿ, ಮನೆ, ಭೂಮಿ, ಸೈಟು, ಹಾಗೆ ಎಲ್ಲ ರೀತಿ ಹೊಲ, ಗದ್ದೆ, ಇದನ್ನೆಲ್ಲ ಕೊಡತಕ್ಕಂಥವನು ಮಂಗಳ. ನಾವು ಭೂಮಿ ಪೂಜೆ, ಭೂಮಿ ನಮಗೆ ಬೇಕು ಹೇಳಾದ್ರೆ ಮಂಗಳನ ಆರಾಧನೆಯನ್ನು ಮಾಡಬೇಕಂತೆ. ಹಾಗೆ ಯಾವುದೇ ರೀತಿ ಕುಜದೋಷ ಅಂತ ಕೆಲವು ಹೇಳ್ತಾರೆ. ಹಾಗಾಗಿ ಆ ಕುಜದೋಷ ಇದ್ದರೆ ಮದುವೆಯಲ್ಲಿ ಸ್ವಲ್ಪ ವಿಳಂಬ, ತಡವಾಗ್ತದೆ ಅಂತೆ. ಹಾಗಾಗಿ ಆ ಮಂಗಳನ ಆರಾಧನೆ ಮಾಡೋದರಿಂದ ಕುಜದೋಷವು ಕೂಡ ಪರಿಹಾರ ಆಗ್ತದೆ. ಇನ್ನು ಸದ್ಬುದ್ಧಿಂಚ ಬುಧನ ಆರಾಧನೆ ಮಾಡೋದರಿಂದ ನಮಗೆ ಯಾವ ರೀತಿಯಲ್ಲಿ ಸದ್ಬುದ್ಧಿಂ, ಒಳ್ಳೆಯ ಬುದ್ಧಿಯನ್ನು ಕೊಡುತ್ತಾನೆ. ಯಾಕಂದರೆ ಬುದ್ಧಿ ಚೆನ್ನಾಗಿರಬೇಕು. ಅದಕ್ಕೆ ಭಗವಂತ ಹೇಳಿದ್ದಾನೆ, ದದಾಮಿ ಬುದ್ಧಿಯೋಗಂ ಅಂತ ಹೇಳಿದ್ದಾನೆ. ನಾವು ಅವನು ಸ್ಮರಣೆ ಮಾಡೋದರಿಂದಲೇ ನಮಗೆ ಒಳ್ಳೆಯ ಬುದ್ಧಿಯನ್ನು ಕೊಡ್ತಾನಂತೆ. ಯಾಕಂದರೆ ನಾವು ಮನಸ್ಸನ್ನು ಭಗವಂತನಲ್ಲಿ ಇಡಬೇಕಂತೆ. ಮನಸ್ಸನ್ನು ಭಗವಂತನಿಗೆ ಕೊಡಬೇಕು, ಬುದ್ಧಿಯನ್ನು ವ್ಯವಹಾರದಲ್ಲಿ ತೊಡಗಿಸಬೇಕಂತೆ. ಯಾಕೆಂದರೆ ನಾವು ಬುದ್ಧಿ ಏನು ಮಾಡ್ತದೆ? ಅದು ಒಳ್ಳೆಯದು ಕೆಟ್ಟಿದ್ದನ್ನು ಆಲೋಚನೆ ಮಾಡ್ತದೆ. ಮನಸ್ಸು ಅದು ಒಳ್ಳೆಯದು ಕೆಟ್ಟಿದ್ದ ಮನಸ್ಸು ಒಟ್ಟು ಆಲೋಚನೆ ಮಾಡ್ತಾನೆ ಇರ್ತದೆ ಅದು. ಆದರೆ ಬುದ್ಧಿ ಪ್ರಚೋದನೆ ಮಾಡುತ್ತದೆ. ನಾವು ಗಾಯತ್ರಿ ಮಂತ್ರವನ್ನು ಹೇಳ್ತದೆ, ನಮ್ಮ ಬುದ್ಧಿಶಕ್ತಿಯನ್ನು ಪ್ರಚೋದನೆ ಮಾಡುವಂಥ ಅದರ ಉದ್ದೇಶ. ಹಾಗಾಗಿ ಆ ಗಾಯತ್ರಿ ಮಂತ್ರವನ್ನು ಹೇಳುವಂಥದ್ದು ನಮಗೆ ಬುದ್ಧಿಶಕ್ತಿಯನ್ನು ಬೇಕು. ಯಾಕಂದರೆ ಆ ಸಮಯ ಪ್ರಜ್ಞೆ, ಬುದ್ಧಿಶಕ್ತಿ ಹೇಳುವಂಥದ್ದು ಆ ಸಮಯದಲ್ಲಿ ಏನು ಆಗಬೇಕು. ನಾವು ನಡೆದು ಹೋಗ್ತಾ ಇರಬೇಕಾದ್ರೆ ಏನು ಹೋಗಬೇಕು? ನಾವು ಬೈಕ್ ಮೇಲೆ ಹೋಗ್ತಾ ಇರ್ತೇವೆ, ಆ ಬೈಕ್ ಮೇಲೆ ಹೋಗ್ಬೇಕಾದ್ರೆ ಹೇಗೆ? ಕಾರ್ ಮೇಲೆ ಹೋಗ್ತಾ ಇರ್ತೇವೆ, ಅಲ್ಲಿ ಹೇಗೆ? ಅಥವಾ ವಿಮಾನ ಮೇಲೆ ಹೀಗೆ ಒಬ್ಬೊಬ್ಬರು ಒಂದೊಂದು ಕೆಲಸವನ್ನು ಮಾಡ್ತಾ ಇರ್ತಾರೆ, ಓದ್ತಾ ಇರ್ತಾರೆ, ಅವಾಗೇನು ಆಲೋಚನೆ ಮಾಡಬೇಕು? ಹೀಗೆ ಒಬ್ಬೊಬ್ಬರು ಒಂದೊಂದು ಕೆಲಸ ಮಾಡ್ತಾ ಇದ್ದರು, ಅದರ ಬಗ್ಗೆ ಆಲೋಚನೆ ಮಾಡುವಂಥದ್ದು ಬುದ್ಧಿ. ಹಾಗಾಗಿ ಒಳ್ಳೆಯ ಬುದ್ಧಿಯನ್ನು ಕೊಡ್ತಾನೆ. ಇನ್ನು ಗುರುಶ್ಚ ಗುರುತ, ಗುರುವಿನ ಆರಾಧನೆಯಿಂದ ನಮಗೆ ಗುರಿಯನ್ನು ಮುಟ್ಟಲಿಕ್ಕೆ ಅನುಕೂಲ ಆಗ್ತದಂತೆ, ಸಾಧ್ಯ ಆಗ್ತದಂತೆ. ಹಾಗಾಗಿ ಗುರುವಿನ ಆರಾಧನೆ ಮಾಡೋದರಿಂದ ನಾವು ಯಾವ ಗುರಿಯನ್ನು ಮುಟ್ತೇವೆಯೋ ಆ ಗುರಿಯನ್ನು ತಲುಪಲಿಕ್ಕೆ ಗುರುವಿನ ಆಶೀರ್ವಾದ, ಗುರುವಿನ ಅನುಗ್ರಹ ಎಲ್ಲ ರೀತಿಯಲ್ಲೂ ಕೂಡ ಬೇಕು. ಹಾಗಾಗಿ ವಿಶೇಷವಾಗಿ ಗುರುವಿನ ಆರಾಧನೆ. ಯಾಕಂದರೆ ಗುರುಗ್ರಹ ಅಂದರೆ ದೊಡ್ಡ ಗ್ರಹವಂತೆ, ಎಲ್ಲದಕ್ಕಿಂತ ದೊಡ್ಡದವನೇ ಗುರು. ಅದಕ್ಕಾಗಿ ಅವನು ಗುರು ಅಂತ ಹೆಸರು ಅವನಿಗೆ. ಹಾಗಾಗಿ ಗುರುವಿನ ಆರಾಧನೆ, ಗುರುವಿನ ಗುಲಾಮನಾಗದ ಹೊರತು ಅಂತ ಹೇಳಿದ್ದಾರೆ. ಹಾಗೆ ಆ ಗುರುವಿನ ಆರಾಧನೆ ಮಾಡಿದ್ರೆ ನಾವು ಎಲ್ಲವನ್ನು ಕೂಡ, ಯಾಕಂದರೆ ಗುರುಂ ಪ್ರಣತಿಭಿಹಿ, ನಾವು ಗುರುಗಳನ್ನು ಕಂಡಾಗ ಏನು ಮಾಡಬೇಕು ಅಂದರೆ ಅವ್ರಿಗೆ ನಮಸ್ಕಾರವನ್ನು ಮಾಡಬೇಕಂತೆ. ನಮಸ್ಕಾರದಿಂದಲೇ ಅವರು ಸಂತುಷ್ಟರಾಗ್ಬಿಡ್ತಾರೆ. ನಾವು ಎಷ್ಟು ತಪ್ಪು ಮಾಡಿದ್ರು, ಏನೇ ಮಾಡಿದ್ರು ಕೂಡ ಗುರುವಿಗೆ ನಮಸ್ಕಾರ ಮಾಡಿದಾಗ ಗುರುಗಳು ತೃಪ್ತರಾಗಿ ಆಶೀರ್ವಾದವನ್ನು ಮಾಡ್ತಾರೆ. ಹಾಗಾಗಿ ಗುರುವಿನ ಆರಾಧನೆ ತುಂಬ ಶ್ರೇಷ್ಠ. ಇನ್ನು ಶುಕ್ರನ ಆರಾಧನೆಯನ್ನು ಮಾಡುವುದರಿಂದ ನಮಗೆ ಸಂಪತ್ತನ್ನು ಕೊಡ್ತಾನೆ, ಹಾಗೆ ಸುಖವನ್ನು ಕೊಡುತ್ತಾನೆ. ಎಲ್ಲ ರೀತಿಯ ಸುಖವನ್ನು ಕೊಡತಕ್ಕಂಥವನು, ಸಂಪತ್ತನ್ನು ಕೊಡತಕ್ಕಂಥವನು ಶುಕ್ರ. ಆದ್ದರಿಂದ ಅವನ ಆರಾಧನೆಯಿಂದ ಎಲ್ಲ ಅನುಕೂಲ ಆಗ್ತದೆ. ಇನ್ನು ಶನೇಶ್ವರನ ಆರಾಧನೆ ಮಾಡುವುದರಿಂದ ನಮಗೆ ಆಯುಷ್ಯಂ ಜೀವನೋಪಾಯಂ ಮರಣಂಚ ಶನೈಶ್ಚರಾತ್, ಒಳ್ಳೆಯ ಆಯುಷ್ಯ, ಜೀವನ ಉಪಾಯ, ಇವು ಎಷ್ಟು ಒಳ್ಳೆಯದು ಮಾಡುತ್ತಾನೆ, ಎಷ್ಟು ಕೆಟ್ಟದ್ದು ಮಾಡುತ್ತಾನೆ, ಇದೆಲ್ಲವನು. ಹಾಗೆ ನಮಗೆ ಮರಣ ಇದೆಲ್ಲ ಕೊಡತಕ್ಕಂಥವನು ಶನೈಶ್ಚರ. ಹಾಗೆ ರಾಹುವಿನ ಆರಾಧನೆಯಿಂದ ನಮಗೆ
ರಾಹು ಯಾವ ರೀತಿ ಈ ಸರ್ಪದೋಷ ಇದು ಎಲ್ಲವೂ ಕೂಡ ನಿವಾರಣೆ ಆಗ್ತದಂತೆ. ಹಾಗೆ ರಾಹುವಿನ ಆರಾಧನೆ ಮಾಡೋದರಿಂದ ನಮಗೆ ಸಣ್ಣ ಪುಟ್ಟ ಯಾವುದೇ ರೀತಿ ಚರ್ಮಕ್ಕೆ ಸಂಬಂಧಪಟ್ಟಂಥ ಈಗ ಯಾವುದೇ ರೀತಿ ಇದೆಲ್ಲ ಶಿರೋಬಾಧೆ ಅಥವಾ ಸರ್ಪ್ ಸುತ್ತು ಇದೆಲ್ಲ ಹೇಳ್ತಾರೆ, ಅದೆಲ್ಲ ಕೂಡ ಕಡಿಮೆ ಆಗ್ತದಂತೆ. ಹಾಗೆ ಇನ್ನು ಕೇತುವಿನ ಆರಾಧನೆಯಿಂದ ಕುಲಸ್ಯೋನ್ನತಿ, ಕುಲದ ಉನ್ನತಿ, ಪುತ್ರ ಪೌತ್ರಾದಿ ಅಭಿವೃದ್ಧಿಯನ್ನು ಕೊಡತಕ್ಕಂಥವನು ಕೇತು. ಹಾಗೆ ಜ್ಞಾನವನ್ನು ಕೊಡತಕ್ಕಂಥವನು ಕೂಡ ಕೇತುನೇ. ಹಾಗೆ ಆ ರೀತಿಯಲ್ಲಿ ಕೇತು ಎಲ್ಲ ರೀತಿಯಲ್ಲೂ ಕೂಡ ಕುಲದ ಉನ್ನತಿ. ಹಾಗೆ ಬೇರೆ ಬೇರೆ ಜಾತಕದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಕೇತು ಇದ್ದಾಗ ಅವನು ಮೋಕ್ಷ ಮಾರ್ಗದ ಕಡೆಗೆ ನಮ್ಮನ್ನು ಕರೆದುಕೊಂಡು ಹೋಗ್ತಾನೆ. ಇದು ಮುಖ್ಯವಾದದ್ದು. ಹಾಗಾಗಿ ಈ ಎಲ್ಲ ನವಗ್ರಹ ಸ್ಮರಣೆ ಮಾಡೋದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಆಗ್ತದೆ. ಸರಿ ಗುರುಗಳೇ, ಬಹಳ ವಿಶೇಷವಾಗಿ ಈ ನವಗ್ರಹಗಳ ಆರಾಧನೆಯನ್ನ ಮಾಡೋದು ಹೇಗೆ, ಆ ಆರಾಧನೆಯಿಂದ ನಾವು ಯಾವೆಲ್ಲ ಫಲಾಫಲಗಳನ್ನ ಪಡೆಯಬಹುದು ಅದನ್ನ ತಾವು ತಿಳಿಸ್ಕೊಟ್ಟಿದ್ದೀರಾ. ಹಾಗೆಯೇ 12 ರಾಶಿಗಳಲ್ಲಿ ಉಳಿದಂತಹ 6 ರಾಶಿಗಳ ಫಲಾಫಲ ಯಾವ ರೀತಿಯಾಗಿದೆ, ಆ ದೋಷಗಳಿಗೆ ಪರಿಹಾರಗಳೇನು ಅದನ್ನ ತಿಳಿಸ್ಕೊಡಿ ಗುರುಗಳೇ. ಇನ್ನು ತುಲಾರಾಶಿಯಲ್ಲಿರುವವರಿಗೆ ಶತ್ರುಗಳಿಂದ ತೊಂದರೆ ಬರುವಂಥ ಸಾಧ್ಯತೆ, ಅವಮಾನ, ಹಾಗೆ ವ್ಯಾಪಾರದಲ್ಲಿ ನಷ್ಟ ಆಗುವಂಥ ಸಾಧ್ಯತೆ, ದೇವತಾ ದರ್ಶನ, ಹಾಗೆ ಗುರುಗಳ ದರ್ಶನ, ಪರಿಹಾರಕ್ಕಾಗಿ ದುರ್ಗಾ ಕವಚ. ಇನ್ನು ವೃಶ್ಚಿಕ ರಾಶಿಯಲ್ಲಿರೋರಿಗೆ ಸಹೋದರ ಸಹಕಾರ, ಬಂಧುಗಳಿಂದ ಸಹಕಾರ ಸಿಗ್ತದೆ, ವ್ಯಾಪಾರಿಗಳಿಗೆ ಅನುಕೂಲ ಆಗ್ತದೆ. ಹಾಗೆ ವಾಹನ ಲಾಭ, ಇವತ್ತಿನ ದಿವಸ ವಾಹನವನ್ನು ಖರೀದಿ ಮಾಡುವಂಥದ್ದು ಎಲ್ಲ ರೀತಿಯಲ್ಲಿ ಅನುಕೂಲ ಇದೆ. ಇನ್ನು ಧನುರಾಶಿಯಲ್ಲಿರೋರಿಗೆ ಸಹೋದರರಿಂದ ಸಹಕಾರ ಸಿಗ್ತದೆ, ವೃತ್ತಿಯಲ್ಲಿ ಸ್ವಲ್ಪ ಕಿರಿಕಿರಿ ಇರ್ತದೆ, ಆಕಾಶ ಮಾರ್ಗದಲ್ಲಿ ತೊಂದರೆ ಆಗುವಂಥ ಸಾಧ್ಯತೆ, ಯಜ್ಞಯಾಗಗಳಲ್ಲಿ ವಿಘ್ನ ಬರುವಂಥ ಸಾಧ್ಯತೆ, ಪರಿಹಾರಕ್ಕಾಗಿ ಗೋಸೇವೆ. ಮಕರ ರಾಶಿ, ಧನಸ್ಥಾನದಲ್ಲಿ ಅನುಕೂಲ ಆಗುವಂಥ ಸಾಧ್ಯತೆ, ವಿದ್ಯಾರ್ಥಿಗಳಿಗೆ ಸ್ವಲ್ಪ ಕಿರಿಕಿರಿ ಆಗುವಂಥ ಸಾಧ್ಯತೆ. ಇವತ್ತಿನ ದಿವಸ ಮೃಷ್ಟಾನ್ನ ಭೋಜನ, ಒಳ್ಳೆ ಭೋಜನ ಊಟವನ್ನು ಸಿಗ್ತದೆ ಇವತ್ತಿನ ದಿವಸ. ಇನ್ನು ಸ್ವಲ್ಪ ಮಾತಿನಿಂದ ತೊಂದರೆ ಆಗುವಂಥ ಸಾಧ್ಯತೆ ಇದೆ. ಪರಿಹಾರಕ್ಕಾಗಿ ಶಾರದಾಂಬ ಸ್ಮರಣೆ ಮಾಡೋದರಿಂದ ಅನುಕೂಲ ಇದೆ. ಇನ್ನು ಕುಂಭರಾಶಿಯಲ್ಲಿರುವವರಿಗೆ ದೇಹಾರೋಗ್ಯದಲ್ಲಿ ಸುಧಾರಣೆ ಆಗುವಂಥ ಸಾಧ್ಯತೆ ಇದೆ, ಮಕ್ಕಳಿಂದ ಅನುಕೂಲ ಆಗ್ತದೆ, ವಿದ್ಯಾರ್ಥಿಗಳಿಗೆ ಅನುಕೂಲ, ಶತ್ರುಗಳಿಂದ ಸ್ವಲ್ಪ ತೊಂದರೆ ಆಗುವಂಥ ಸಾಧ್ಯತೆ ಇದೆ. ಹಾಗೆ ದೇಹ ಅಶುಚಿಯಾಗುವಂಥ ಸಾಧ್ಯತೆ ಇದೆ, ಪರಿಹಾರಕ್ಕಾಗಿ ದುರ್ಗಾ ಪೂಜೆ. ಇನ್ನು ಮೀನರಾಶಿಯಲ್ಲಿರೋರಿಗೆ ಅಧಿಕ ವ್ಯಯ, ಧನಲಾಭ, ಭೂಮಿ ಲಾಭ, ಬಂಧುಗಳಿಂದ ಸಹಕಾರ, ಹೆಂಡತಿಯಲ್ಲಿ ಕಲಹ, ಹಾಗೆ ದೂರ ಪ್ರಯಾಣದಲ್ಲಿ ತೊಂದರೆ ಆಗುವಂಥ ಸಾಧ್ಯತೆ ಇದೆ. ಪರಿಹಾರಕ್ಕಾಗಿ ಮಾರ್ಗಂಕ್ಷೇಮಕರಿ ರಕ್ಷೇತ್ ವಿಜಯ ಸರ್ವತ ಸ್ಥಿತ ರಕ್ಷಾಹೀನಂತು ಯತ್ಸ್ಥಾನಂ ವರ್ಜಿತಂ ಕವಚೇನತು. ಈ ಶ್ಲೋಕ ಹೇಳುವುದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಆಗ್ತದೆ. ಹಾಗಾಗಿ ಇವತ್ತಿನ ದಿವಸ ನಾವು ಯಾರು ಕೂಡ ಭಯಪಡಬೇಕಾದ್ದೇನಿಲ್ಲ. ನಮಗೆ ಏನೇ ವ್ಯತ್ಯಾಸ ಆಗುವುದಿದ್ದರೂ ಕೂಡ ಭಗವಂತನ ಸ್ಮರಣೆಯಿಂದ, ನವಗ್ರಹಗಳ ಸ್ಮರಣೆಯಿಂದ ಎಲ್ಲವೂ ಕೂಡ ಪರಿಹಾರ ಆಗ್ತದೆ. ಹೇಗೆ ನಮಗೆ ಜ್ವರ ಬಂದಾಗ ಆ ಔಷಧ ತೆಗೆದುಕೊಂಡಾಗ ಎಲ್ಲವೂ ಕೂಡ ಜ್ವರ ಹೇಗೆ ಮಾಯವಾಗ್ತದೆಯೋ ಅದೇ ರೀತಿಯಲ್ಲಿ ಭಗವಂತನ ಸ್ಮರಣೆಯಿಂದ, ಯಾಕಂದರೆ ಈ ದೀಪ ಯಾವ ರೀತಿ ಅಗ್ನಿ ಸ್ಪರ್ಶ ಮಾಡಿದಾಗ ಅದು ಏನೇ ಅಗ್ನಿ ಸ್ಪರ್ಶ ಮಾಡಿದ್ರೂ ಕೂಡ ಯಾವ ರೀತಿ ಸುಟ್ಟು ಭಸ್ಮವಾಗ್ತದೆಯೋ ಹಾಗೆ ಭಗವಂತನ ಸ್ಮರಣೆಯಿಂದ ಎಲ್ಲ ಪಾಪಗಳು, ಎಲ್ಲ ಕಷ್ಟಗಳು ಕೂಡ ಪರಿಹಾರ ಆಗ್ತದೆ. ಆದ್ದರಿಂದ ಶ್ರದ್ಧೆಯಿಂದ ಭಗವಂತನ ಸ್ಮರಣೆಯನ್ನು ಇವತ್ತಿನ ದಿವಸ ನಾವೆಲ್ಲರೂ ಕೂಡ ಮಾಡೋಣ. ಸರಿ ಗುರುಗಳೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಬಹಳ ವಿಶೇಷವಾಗಿ ಪಂಚಾಂಗ ಭವಿಷ್ಯ, ರಾಶಿ ಭವಿಷ್ಯಗಳ ಫಲಾಫಲ, ಹಾಗೆಯೇ ನವಗ್ರಹಗಳನ್ನ ಹೇಗೆ ನಾವು ಆರಾಧನೆಯನ್ನ ಮಾಡಬೇಕು, ಈ ವಿಚಾರದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಾವು ತಿಳಿಸ್ಕೊಟ್ಟಿದ್ದೀರಾ. ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಹೃತ್ಪೂರ್ವಕ ಧನ್ಯವಾದಗಳು. ನಮಸ್ಕಾರ. ಲೋಕಾಹ ಸಮಸ್ತಾಹ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಕೂಡ ಕ್ಷೇಮವಾಗಲಿ. ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ಅಶ್ವಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ನಮಸ್ಕಾರ.